ಹಾಲೆಲೂಯಾ. ಹೇಳ್ರಿ, ಒಬ್ಬರೊಬ್ಬರು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಿ. ಹೇಳಿ ಹೇಳಿ ಹೇಳಿ. ಯಾವ ರೀತಿ ನೀನು ಸ್ವಂತ ಮಗನನ್ನು ಪ್ರೀತಿ ಮಾಡ್ತೀವೋ, ಸ್ವಂತ ಮಗನ ಪ್ರೀತಿ ಮಾಡ್ತೀವೋ, ಅದೇ ರೀತಿಯಾಗಿ ಒಬ್ಬರನ್ನೊಬ್ಬರನ್ನ ನೀವು ಪ್ರೀತಿ ಮಾಡಿ. ಯಾಕ್ರೆ ನಾನು ಹೇಳಿದೆ, ಹೇಳ್ರಿ. ಸ್ವಂತ ಮನೆ ಹೆಂಗ್ ಪ್ರೀತಿ ಮಾಡಿ ಹೆಂಗ್ ಮಾಡ್ತಾರೆ? ಹೆಂಗ್ ಮಾಡಿ ಸ್ವಂತ ಮನೆ ಪ್ರೀತಿ? ಬರೀ ಪ್ರೀತಿ ಮಾಡ್ತೀರ, ಪ್ರೀತಿ ಕಾರಣ ಇರ್ತಿತ್ತು. ನಿನಗೆ ಫೀಸ್ ಬೇಕು, ಹೋಗಿ ದುಡಿತ ಅಂದ್ರೆ ಅವ್ರಿಗೆ ಪ್ರೀತಿ ಬರೇ ಬಾಯಿಲ್ಲ. ಬಾಯ್ ಹೇಳಕ್ ಹೋಗ್ಬೇಡ್ರಿ, ಬಾಯ್ ಹೇಳಕ್ ಹೋಗ್ಬೇಡ್ರಿ, ಬಾಯ್ ಹೇಳಕ್ ಹೋಗ್ಬೇಡ್ರಿ. ಪ್ರೀತಿ ಕ್ರಿಯೆದಿರ್ಬೇಕು. ನೀನೊಬ್ಬನ್ನ ಪ್ರೀತಿ ಮಾಡ್ತಾ ಇದ್ರೆ ಯಾವ ಪ್ರೀತಿ? ಆಗಾಮೆ ಪ್ರೀತಿ, ಕ್ರಿಸ್ತನ ಪ್ರೀತಿ, ಬೇರೆ ಪ್ರೀತಿ ಅಲ್ಲ. ಪಾಸ್ಟರ್ ಪ್ರೀತಿ ಮಾಡ್ತಾರೆ, ನಾನು ಬಹಳ ಪ್ರೀತಿ ಮಾಡ್ತೇನೆ. ಕ್ರಿಸ್ತನ ಪ್ರೀತಿ. ಹಾಲೆಲೂಯಾ. ಒಬ್ಬರ ಬಗ್ಗೆ ಒಬ್ಬರು ಕಾಳಜಿ ವಹಿಸುವಂತ ಮನಸ್ಸು, ಒಬ್ಬರ ಬಗ್ಗೆ ಒಬ್ಬರು ಆಲೋಚನೆ ಮಾಡುವಂತ ಮನಸ್ಸು. ಸಪೋಸ್ ಇಲ್ಲಿ ಕೂತೂರಲ್ಲಿ, ಸ್ಕೂಲ್ ಅಲ್ಲಿ ಯಾರಿಗಾದ್ರೂ ಫೀಸ್ ಕಟ್ಟಕ್ ಆಗಿಲ್ಲ ಅಂತಂದ್ರೆ, ನಿನಗೆ ಕಿವಿ ಬಿತ್ತಂದ್ರೆ, ನಿನಗೊಂದ್ ವೇಳೆ ನಿನ್ನ ಹತ್ರ ಇದ್ರೆ ಇಲ್ಲ ಇರ್ತದ ಅಂತವ್ರು ಹೋಗಿ ನಿನ್ ಫೀಸ್ ಕಟ್ಟು. ಇದು ಬಹಳ ಇದು ವಂಚಿ ಮಾತ್ರ ಬಹಳ. ಯೌಶ ಹಾಕೋಬೇಡ, ನಾನು ನನ್ನ ಕುಟುಂಬ ಏನ್ರಿ, ತಾನು ಅವನು ಅವ್ರ ಕುಟುಂಬದಾಗ ಹೋದ ನೆಕ್ಸ್ಟ್ ಜನರೇಷನ್ ಅಂತ ರೆಡಿ ಮಾಡಲಿಲ್ಲ. ಹಾಲೆಲೂಯಾ, ಹಾಲೆಲೂಯಾ. ಹೇಳಿ, ಡೋಂಟ್ ಬಿ ಸೆಲ್ಫಿಶ್. ಸ್ವಾರ್ಥಿ ಆಗ್ಬೇಡ, ಸ್ವಾರ್ಥಿಗಳಾಗ್ಬೇಡ್ರಿ, ಸ್ವಾರ್ಥಿಗಳಾಗ್ಬೇಡ್ರಿ. ಸುವಾರ್ತಿ ಅಲ್ಲ, ಸ್ವಾರ್ಥಿ. ಹಾಲೆಲೂಯಾ, ಹಾಲೆಲೂಯಾ. ಓಕೆ, ನೆಕ್ಸ್ಟ್ ಬೇರೆ ಮತ್ತೆ ಹೇಳ್ಬೇಕು. ಫಾಸ್ಟ್. ಓಕೆ, ಮತ್ತೆ 18 ಅರ್ಥ ಆಗತ್ತಿದೆ? ಅರ್ಥ ಆಗತ್ತದ? ಎಸ್, ಅರ್ಥ ಆಗತ್ತದ? ಅಕ್ಕಗಳೇ, ಅಣ್ಣಗಳೇ, ತಮ್ಮಗಳೇ, ತಂಗಿಗಳೇ, ಅಪ್ಪಗಳೇ, ಅಮ್ಮಗಳೇ, ಅರ್ಥ ಆಗತ್ತದ? ಅರ್ಥ ಆಗತ್ತದ? ಓಕೆ, ಅರ್ಥ ಮಾಡ್ಕೊಳ್ಳಿ. ಆ ವೇಳೆಯಲ್ಲಿ ಶಿಷ್ಯರು ಯೇಸುವಿನ ಬಳಿಗೆ ಬಂದು ಪರಲೋಕದಲ್ಲಿ ಯಾವನು ಹೆಚ್ಚಿನವನು ಎಂದು ಕೇಳಲು ಆತನು ಚಿಕ್ಕ ಮಗುವನ್ನು ಹತ್ತಿರಕ್ಕೆ ಕರೆದು ಅವರ ನಡುವೆ ನಿಲ್ಲಿಸಿ ಅವರಿಗೆ, ನೀವು ತಿರುಗಿಕೊಂಡು ಚಿಕ್ಕ ಮಕ್ಕಳಂತೆ ಆಗದೇ ಹೋದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರುವುದೇ ಇಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. 18. ಆ ವೇಳೆಯಲ್ಲಿ ಶಿಷ್ಯರು ಯೇಸುವಿನ ಬಳಿಗೆ ಬಂದು ಪರಲೋಕ ರಾಜ್ಯದಲ್ಲಿ ಯಾವನು ಹೆಚ್ಚಿನವನು ಎಂದು ಕೇಳಲು. ಏನ್ರಿ? ಓಕೆ, ಕೇಳಿಸ್ಕೊಟ್ಟು. ಈಗ ಯಾವತ್ತು ಕೂಡ ಸ್ಥಾನ ಮಾನಕ್ಕೆ ಯಾವತ್ತು ಕೂಡ ನೀವು ಅದ್ರ ಬಗ್ಗೆ ಚಿಂತೆ ಮಾಡಕ್ ಹೋಗ್ಬೇಡ್ರಿ. ಎದಕ್ಕೆ? ಸ್ಥಾನಮಾನ. ದಾವೀದನು ಮೂಲೆಯಲ್ಲಿದ್ದ. ಎಲ್ಲಿ ದಾವೀದನು? ಮೂಲೆಯಲ್ಲಿದ್ದುಕೊಂಡು ಕುರಿ ಬಯಸ್ತಾ ಇದ್ದ. ದಾವೀದನ ಹೆಸರು ಯಾರಿಗೂ ಗೊತ್ತಿಲ್ಲ. ಇಸ್ರಾಯೇಲ್ ಜನರು ಯುದ್ಧ ನಡೆಸುವಾಗ, ಯುದ್ಧ ಆಗುವಾಗ ಅಲ್ಲಿ ಗೊಲಿಯಾತ್ ಎಂಬಂತ ವ್ಯಕ್ತಿ ಇದ್ದ. ಇಸ್ರಾಯೇಲ್ ಜನರು ಎಷ್ಟು ಕೂಡ ಪ್ರಯತ್ನ ಪಟ್ಟರು ಕೂಡ ಆ ಗೊಲಿಯಾತನ ಕೊಲ್ಲಕ್ಕೆ ಅವರಿಂದ
ಆಗಲಿಲ್ಲ. ಅದಕ್ಕೋಸ್ಕರವಾಗಿ ದೇವರು ಪ್ಲಾನ್ ಮಾಡ್ದ, ಈ ದಾವೀದನ ಮುಂದೆ ತಂದ, ದಾವೀದನ ಮೂಲಕವಾಗಿ ಗೊಲಿಯಾತನನ್ನ ಕೊಂದ. ಹಲ್ಲೆಲೂಯಾ. ಅಂದ್ರೆ ನಾನು ಕೇಳಿಸ್ಕೊಂಡು, ನಿಮ್ಮ ಜೀವಿತ ದೇವರಿಗೆ ಮೆಚ್ಚುಗೆ ಆಗಿದ್ರೆ ನೀನು ಮೂಲೆಯಾಗಿರು, ನೀನು ಯಾವುದೇ ಹಳ್ಳಿಯಾಗಿರು, ನೀನು ಎಲ್ಲೇ ಇದ್ರೂ ಕೂಡ ದೇವ್ರನ್ನ ಅಲ್ಲಿಂದ ತಂದು ನಮ್ಮ ದೇವರು ಪಬ್ಲಿಕ್ ಮುಂದೆ ಅದನ್ನು ನಿಲ್ಲಿಸುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಇಲ್ಲಿ ಶಿಷ್ಯನಿಗೆ ಕೇಳ್ತಾ ಇದ್ರೆ, ಸ್ವಾಮಿ ಆಗ ಎಲ್ಲ ಹೇಳಿದೆ, ನೀನು ಪರಲೋಕ ರಾಜ್ಯದ ಬಗ್ಗೆ ಹೇಳಿದೆ, ಪರಲೋಕದ ಬಗ್ಗೆ ಹೇಳಿದೆ, ರೊಟ್ಟಿ ಬಗ್ಗೆ ಹೇಳಿದೆ, ವಾಕ್ಯದ ಬಗ್ಗೆ ಹೇಳಿದೆ, ಹೆಂಗ್ ಗುಣ ಮಾಡ್ಬೇಕು ಹೇಳಿದೆ, ಹೆಂಗ್ ವಾಸಿ ಮಾಡ್ಬೇಕು ಅನ್ನೋದು ಹೇಳಿದೆ. ಆದ್ರೆ ಒಂದು ಪ್ರಶ್ನೆ ಕೇಳ್ತೀವಿ ನನಗ, ಈಗ ನೀನು ಪರಲೋಕ ಹೋಗ್ತಿ, ನೀನು ಪರಲೋಕ ಹೋದ್ಮೇಲೆ ನಮ್ಮ 12 ಮಂದಿ ಒಳಗ ಯಾವನು ಹೆಚ್ಚಿನವ ಹೇಳು? ಯಾವ ಹೆಚ್ಚಿನವ? ಹಲ್ಲೆಲೂಯಾ. ಬಟ್ ಯೇಸು ಸ್ವಾಮಿ ಅವರು ಬಹಳ ಚೆನ್ನಾಗಿ ಎಕ್ಸಾಂಪಲ್ ಕೊಟ್ಟನಪ್ಪ ಅಂದ್ರೆ, ಆತನು ಚಿಕ್ಕ ಮಗುವನ್ನ ಹತ್ತಿರಿಗೆ ಕರೆದು ನಡುವೆ ನಿಲ್ಲಿಸಿ ಅವರಿಗೆ, ನೀವು ತಿರುಗಿಕೊಂಡು ಈ ಚಿಕ್ಕ ಮಕ್ಕಳಂತೆ ಆಗದೆ ಹೋದ್ರೆ ಪರಲೋಕ ರಾಜ್ಯದಲ್ಲಿ ಸೇರುವುದಿಲ್ಲ ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೆ. ಹಾಗಾಗಿ ಯಾಕೆ ಯೇಸು ಸ್ವಾಮಿ ಚಿಕ್ಕ ಮಕ್ಕಳನ್ನು ಕರೆದ? ಯಾಕೆ ಯೇಸು ಸ್ವಾಮಿ ಚಿಕ್ಕ ಮಕ್ಕಳ ಒಂದು ಎಕ್ಸಾಂಪಲ್ ಯೇಸು ಕೊಟ್ಟ? ಅಲ್ವೇ? ಕೇಳಿಸ್ಕೊಂಡು, ಈ ಚಿಕ್ಕ ಮಕ್ಕಳು ನೀವು ಎಷ್ಟೇ ಬೈರಿ, ಎಷ್ಟೇ ಹೊಡಿರಿ, ಏನೇ ಮಾಡಿದ್ರು ಕೂಡ ಮತ್ತೆ ಆ ಚಿಕ್ಕ ಮಗು ನಿಮ್ಮ ಹತ್ರ ಬರ್ತೈತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೆ ಬರ್ತದೆ ನಿಮ್ಮ ಹತ್ರ? ನಿಮ್ಮ ಹತ್ರ ಅದು ಬರ್ತೈತೆ. ಯಾಕಂದ್ರೆ ಅದಕ್ಕೆ ಅಷ್ಟು ಜ್ಞಾನ ಇಲ್ಲ. ಆ ಚಿಕ್ಕ ಮಗು ನಿಷ್ಕಪಟ. ಯೇಸು ಹೇಳ್ತಾನಪ್ಪ ಅಂದ್ರೆ, ನೀವು ಪಾರಿವಾಳದ ಹಾಗೆ ನಿಷ್ಕಪಟ ಮತ್ತು ಸರ್ಪದ ಹಾಗೆ ಜ್ಞಾನ. ಹಲ್ಲೆಲೂಯಾ. ನಿಮ್ಗೆ ಯಾರಾದ್ರೂ ಏನಾದ್ರೂ ಅಂದ್ರೂ ಕೂಡ, ಏನಾದ್ರೂ ಮಾಡಿದ್ರು ಕೂಡ, ಏನಾದ್ರೂ ನಿಮಗೆ ಹರ್ಟ್ ಆದ್ರೂ ಕೂಡ, ನೀವು ಸ್ಟಿಲ್ ತಿರುಗಿ ನೀವು ದೇವರ ಆಲಯಕ್ಕೆ ಬರಬೇಕು. ಹಲ್ಲೆಲೂಯಾ. ನೀವು ತಿರುಗಿಕೊಂಡು ಚಿಕ್ಕ ಮಕ್ಕಳಂತೆ ಆಗದೆ ಹೋದ್ರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರುವುದೇ ಇಲ್ಲ. ಹಲ್ಲೆಲೂಯಾ. ಹೇಳಿ, ಚಿಕ್ಕ ಮಕ್ಕಳು, ಚಿಕ್ಕ ಮಕ್ಕಳು ಅವ್ರಿಗೆ ಹೊಡಿತೀವಿ, ಬೈತೀವಿ, ಏನ್ ಬೇಕಾದ್ರೆ ಮಾಡ್ತೇವೆ. ನಾನು ಪ್ರಿನ್ಸ್ ನಾನು ಎಷ್ಟು ಹೊಡಿತೀನಿ, ಅಪ್ಪ ನೀನೇ ಬೇಕಂತ ಬರ್ತಾನೆ. ಯಾಕೆ? ಚಿಕ್ಕ ಮಗು. ಅದೇ ಇನ್ನೊಂದು 18 ವಯಸ್ಸಿನ ಹೊಡಿಯೋರಿಗೆ ಅಲ್ಲ, ಹೆಂಗೆ ನಾವು ಬೆಳಿತೀವೋ ಹಂಗೆಂಗ ನಮ್ ಜೊತೆ ಲೋಕದ ವ್ಯವಹಾರ ಕೂಡ ನಮ್ ಜೊತೆ ಬೆಳಿತಾವ. ಬಟ್ ಯೇಸು ಕಲಿಸ್ತಾ ಇದ್ದಾನೆ, ನೀವು ಚಿಕ್ಕ ಮಕ್ಕಳಂತೆ ಆಗ್ಬೇಕು. ಚಿಕ್ಕ ಮಕ್ಕಳಂತೆ ನೀವು ಆಗದೆ ಹೋದರೆ, ಯಾವ ವಿಷಯದಲ್ಲಿ ಚಿಕ್ಕ ಮಕ್ಕಳಂತೆ ಆಗದೆ ಹೋದ್ರೆ, ಸ್ಪೆಷಲಿ ಸ್ಥಾನಮಾನ ವಿಷಯ ಬಂದಾಗ ಕೇಳಿಸ್ಕೊಳ್ಳಿ. ಮನುಷ್ಯನಿಂದ ಮೇಲೆ ಬರುವವನು ತಾತ್ಕಾಲಿಕ, ದೇವರಿಂದ ಮೇಲೆ ಬರುವವನು ಶಾಶ್ವತ. ಹಲ್ಲೆಲೂಯಾ. ಮನುಷ್ಯನಿಂದ ಬಯಸಕ್ ಹೋಗ್ಬೇಡ್ರಿ. ದೇವರೇ, ನನ್ನ ಲೈಫ್ ಅಲ್ಲಿ, ನನ್ನ ಜೀವಿತದಲ್ಲಿ, ನನ್ನ ಒಂದು ಕುಟುಂಬದಲ್ಲಿ ನೀನು ಏನು ಉದ್ದೇಶಿಸಿ ಎಂಬುದಾಗಿ ಆತನ ಮುಂದೆ ಹಗಲು ರಾತ್ರಿ ಕೂತುಕೊಂಡು ಬೇಡ್ರಿ. ಯಾಕಂದ್ರೆ ಬೈಬಲ್ ಹೇಳ್ತಿದೆ, ಆತನ ಮುಂದೆ ಕೂತುಕೊಂಡು ಬೇಡುವವನಿಗೆ ಯಾವುದಕ್ಕೂ ಯಾವ ಮೇಲಿಗೂ ಕಡಿಮೆ ಇಲ್ಲ ಎಂಬುದಾಗಿ ದೇವರ ವಾಕ್ಯನ ನೋಡ್ತೇವೆ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ನೀವು ತಿರುಗಿಕೊಂಡು ಚಿಕ್ಕ ಮಕ್ಕಳಂತೆ ಆಗದೆ ಹೋದ್ರೆ ನಿಮಗೆ ಪರಲೋಕ ರಾಜ್ಯದಲ್ಲಿ ಎಂಟ್ರಿ ಇಲ್ಲ. ಯಾವನು ಈ ಚಿಕ್ಕ ಮಗುವಿನಂತೆ ತಗ್ಗಿಸಿಕೊಳ್ತಾನೋ ಅವನೇ ಪರಲೋಕ ರಾಜ್ಯದಲ್ಲಿ ಹೆಚ್ಚಿನವನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಬೈದ್ರು ನಗರಿ, ಹೊಡೆದ್ರು ನಗರಿ, ಹೊಗಳಿದ್ರು ನಗರಿ, ಏನಂದ್ರೂ ನಗರಿ. ಆಮೇಲೆ ಬರಲಿಲ್ಲ, ಇದು ಮಾತನಾಡ ಜಸ್ಟ್ ಪಾಸ್ ಮಾಡಿ. ಹೇಳ್ರಿ, ಬೈದ್ರು ನಗರಿ, ಹೊಡೆದ್ರು ನಗರಿ, ಏನಂದ್ರು ನಗರಿ, ಕಷ್ಟ ಬದ್ರು ನಗರಿ, ದುಃಖ ಬದ್ರು ನಗರಿ, ಹೊಗಳಿದ್ರು ನಗರಿ, ಏನ್ ಮಾಡ್ಕೊಂಡ್ರಿ ಸಂತೋಷವಾಗಿ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ ಹೇಳಬೇಕು, ಮುಂದೆ ಹೋಗ್ಬೇಕು. ಹಲ್ಲೆಲೂಯಾ. ಯಾಕಂದ್ರೆ ನಿನ್ನ ನನ್ನ ನಡುವೆ ಆಗಿರುವಂತ ಕನ್ವರ್ಷನ್ ನೀವು ನೋಡ್ತಾ ಇದ್ದಾರೆ. ಯಾರು ನೋಡ್ತಾ ಇದ್ದಾರೆ? ಯಾರು ನೋಡ್ತಾ ಇದ್ದಾರೆ? ದೇವ್ರು ನೋಡ್ತಾ ಇದ್ದಾರೆ. ಹಲ್ಲೆಲೂಯಾ. ಯಾವಾಗ ದೇವ್ರ ರಾಜ್ಯದ ಸಂಬಂಧಿನ ಸಣ್ಣ ಆಗ್ತೀವೋ, ದೇವ್ರ ರಾಜ್ಯದ ಸಂಬಂಧಿನ ತಗ್ಗಿಸ್ಕೋತೀವೋ, ದೇವ್ರ ರಾಜ್ಯದ ಸಂಬಂಧಿನ ಒಬ್ಬವನ್ನು ಕ್ಷಮಿಸ್ತೀವೋ, ಅಂತ ವಿಷಯದಲ್ಲಿ ಹೇಳ್ತಾನೆ ಬಂದ್ರೆ ಆ ಪರಲೋಕದಲ್ಲಿ ಬಹಳ ದೊಡ್ಡವನ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ
ಇದಲ್ಲದೆ ಯಾವನಾದರೂ ನನ್ನ ಹೆಸರಿನಲ್ಲಿ ಇಂಥ ಒಂದು ಚಿಕ್ಕ ಮಗುವನ್ನು ಸೇರಿಸಿಕೊಂಡರೆ ನನ್ನನ್ನು ಸೇರಿಸಿಕೊಂಡ ಹಾಗಾಯಿತು. ಆದರೆ ನನ್ನಲ್ಲಿ ನಂಬಿಕೆ ಇಡುವ ಈ ಚಿಕ್ಕವರಲ್ಲಿ, ಯಾರಲ್ಲಿ? ಈ ಚಿಕ್ಕವ ಅಂದ್ರೆ ಯಾರ ನಂಬಿಕೆ ಇಡುವ? ಯೇಸುವಿನಲ್ಲಿ ನಂಬಿಕೆ ಇಡುವ ಈ ಚಿಕ್ಕವರಲ್ಲಿ ಒಬ್ಬನಿಗೆ ಯಾವನಾದ್ರೂ ಅಡ್ಡಿ ಆದ್ರೆ ಅಂತವನ ಕೊರಳಿಗೆ ಕಟ್ಟಿ ಅವನನ್ನ ಬಾವಿ ಹೇಳಿಲ್ಲ, ನದಿ ಹೇಳಿಲ್ಲ, ಕೆರೆ ಹೇಳಿಲ್ಲ, ದೇವರು ಸಮುದ್ರ ಹೇಳ. ಸಮುದ್ರ ಯಾಕೆ ಹೇಳ ದೇವರು? ಸಮುದ್ರ ದುರಪ್ಪು ಜಾಸ್ತಿ ಇರ್ತಾವ. ಅದು ದಂಡಿಗೆಲ್ಲ ಆಳವಾದ ಎಲ್ಲಿ ಶಾರ್ಕ್ ಇರ್ತದೆ ಅಲ್ಲಿ ಮುಗಿಸ್ರಿ. ಹಿಂಗ್ ಮುಳುಗ್ತಾ ಒಂದು ಶಾರ್ಕ್ ತಗೊಂಡೋಗಿ ಅಂದ್ರೆ ದೇವರ ರಾಜ್ಯಕ್ಕೆ ಅಡ್ಡಿ ಆಗುತ್ತಿರುವಂತ ವ್ಯಕ್ತಿ ಬಗ್ಗೆ ದೇವರು ಮಾತಾಡ್ತಾರೆ. ಎದ್ರ ಬಗ್ಗೆ? ಎದ್ರ ಬಗ್ಗೆ? ದೇವರ ರಾಜ್ಯದ ಬಗ್ಗೆ ಅಡ್ಡಿ ಆಗುತ್ತಿರುವಂತ ವ್ಯಕ್ತಿ ಬಗ್ಗೆ ಮಾತಾಡ್ತಾರೆ. ಹಾಗಾಗಿ ಆದ ಕಾರಣ ನಾವು ಯಾರಿಗೂ ಕೂಡ ಅಡ್ಡಿ ಆಗದ ಹಾಗೆ ಯಾರು ನಂಬ್ತಾರೋ ಅವ್ರ ನಂಬಿಕೆ ನಾವು ಪ್ರೋತ್ಸಾಹಿಸಬೇಕು, ಅವ್ರನ್ನ ಕುಂದಿಸುವ ಕೆಲಸ ನಾವು ಮಾಡಬಾರ್ದು. ನೆಕ್ಸ್ಟ್ ಇಲ್ಲ ಮತ್ತೆ 12:20 ಆಗ ಪೇತ್ರನು ಆತನ ಬಳಿಗೆ ಬಂದು, ಸ್ವಾಮಿ, ನನ್ನ ಸಹೋದರನು ನನಗೆ ತಪ್ಪು ಮಾಡುತ್ತಾ ಬಂದರೆ ನಾನು ಎಷ್ಟು ಸಾರಿ ಅವನಿಗೆ ಕ್ಷಮಿಸಬೇಕು? 7 ಸಾರಿಯೋ ಎಂದು ಕೇಳಲು ಯೇಸು ಅವನಿಗೆ 7 ಸಾರಿ ಎಂದಲ್ಲ 70 ಸಾರಿ ಎಂದು ನಿನಗೆ ಹೇಳುತ್ತೇನೆ. ಸಂಡೇ ಇದು ಗುರುವಾರ ಬಹಳ ಅದ್ಭುತವಾಗಿದೆ ವಾಕ್ಯ ನಮ್ಮಲ್ಲಿ. ಬಿ ಕ್ಲೋಸ್ ಟು ಜೀಸಸ್ ಅಂತ ಆಮೇಲೆ ಸಾಧ್ಯ ಸಂಡೇ ಕೂಡ ಪ್ರೀತಿ ಮಾಡ್ಕೊಂಡು ಆಮೇಲೆ ಈ ಪೇತ್ರ ಯೇಸು ಸ್ವಾಮಿ ಎಲ್ಲೆಲ್ಲಿ ಹೋಗ್ತೋ ಅಲ್ಲಿ ಹೋಗ್ತಾ ಇದ್ದ. ಯಾರ್ಯಾರು? ಪೇತ್ರ, ಯೋಹಾನ, ಯಾಕೋಬ. ಈ ಪೇತ್ರ ಸುಮ್ ಕೂಡ್ತಿರ್ಲಿಲ್ಲ, ಏನಾದ್ರೂ ಒಂದು ಯೇಸು ಸ್ವಾಮಿ ಅದನ್ನ ಕೇಳ್ತಾ ಇದ್ದ. ಹಾಗೆ ಕೂಡ ಯೇಸು ಸ್ವಾಮಿಗೆ ಪೇತ್ರ ಕೇಳ್ದ. ಏನಂತ ಕೇಳ್ದ? ಸ್ವಾಮಿ, ನನ್ನ ಸೋದರನು ತಪ್ಪು ಮಾಡಿದ್ರೆ, ತಪ್ಪು ಮಾಡುತ್ತಾ ಬಂದ್ರೆ ನಾನು ಎಷ್ಟು ಸಾರಿ ಅವನನ್ನ ಕ್ಷಮಿಸಬೇಕು? 7 ಸಾರಿಯೋ ಎಂದು ಕೇಳಲು ಯೇಸು ಅವನಿಗೆ 7 ಸಾರಿ ಎಂದಲ್ಲ 70 ಸಾರಿ ಎಂದು ನಿನಗೆ ಹೇಳುತ್ತೆ. ಇದರ ಅರ್ಥ ಏನು? ಎಲ್ಲಿ ತನಕ ಭೂಲೋಕದಲ್ಲಿ ನೀನು ತಪ್ಪು ಮಾಡಂಗಿಲ್ವೋ ಅಲ್ಲಿ ತನಕ, ಅಂದ್ರೆ ಎಲ್ಲಿ ತನಕ ಭೂಲೋಕದಲ್ಲಿ ಜೀವಿಸಿ ನೀನು ತಪ್ಪು ಮಾಡ್ತೀಯೋ ಅದೇ ರೀತಿಯಾಗಿ ನೀನು ಕೂಡ ಇನ್ನೊಬ್ಬರು ತಪ್ಪನ್ನು ಕ್ಷಮಿಸಬೇಕು. ಯಾಕೆಂದ್ರೆ 770 ಸಾರಿ ಅಂದ್ರೆ 7 × 78 490. ಈಗ ನೀವು 490 ಕ್ಷಮಿಸಿರ್ಲಿ, ಅದಕ್ಕಿಂತ ಜಾಸ್ತಿನೇ ಆಗೈತಿ. ಎಸ್ ಸರ್ ಆಗೈತಲ್ಲ, ಅದಕ್ಕಿಂತ ಜಾಸ್ತಿನೇ ಆಗೈತಿ. ಅಂದ್ರೆ ಎಲ್ಲಿ ತನಕ ನೀನು ಜೀವಂತವಾಗಿರ್ತೀಯೋ ಅಲ್ಲಿ ತನಕ ನೀನು ಕ್ಷಮಿಸಬೇಕು. ಅದಕ್ಕೋಸ್ಕರವಾಗಿ 770 ಸಾರಿ ಎಂದು ನಿನಗೆ ಹೇಳುತ್ತೇನೆ. ಮುಂದೆ ಆದುದರಿಂದ ಪರಲೋಕ ರಾಜ್ಯವು ತನ್ನ ಸೇವಕರಿಂದ ಲೆಕ್ಕವನ್ನು ತೆಗೆದುಕೊಳ್ಳಬೇಕೆಂದಿದ್ದ ಒಬ್ಬ ಅರಸನಿಗೆ ಹೋಲಿಕೆಯಾಗಿದೆ. ಅವನು ಲೆಕ್ಕ ತೆಗೆದುಕೊಳ್ಳುವುದಕ್ಕೆ ಪ್ರಾರಂಭ ಮಾಡಿದಾಗ, ಕೇಳಿಸ್ಕೊಳ್ಳಿ, ಪರಲೋಕ ರಾಜ್ಯವು ಒಬ್ಬ ಲೆಕ್ಕ ತೆಗೆದುಕೊಳ್ಳುವಂತ ಅರಸನಿಗೆ ಹೋಲಿಕೆಯಾಗಿದೆ. ಅವನು ಲೆಕ್ಕ ತೆಗೆದುಕೊಳ್ಳುವುದಕ್ಕೆ ಪ್ರಾರಂಭ ಮಾಡಿದಾಗ ಕೋಟ್ಯಾಂತರ ಸಾಲ ಮಾಡಿದವನೊಬ್ಬನನ್ನು ಅವನ ಬಳಿಗೆ ಹಿಡಿತಂದರು. ಆ ಸಾಲ ತೀರಿಸುವುದಕ್ಕೆ ಅವನಲ್ಲಿ ಏನೂ ಇಲ್ಲದರಿಂದ ಅವನ ಒಡೆಯನು ಅವನನ್ನು, ಅವನ ಹೆಂಡತಿ ಮಕ್ಕಳನ್ನು, ಅವನ ಬದುಕೆಲ್ಲವನ್ನು ಮಾರಿ ಅದನ್ನು ತೀರಿಸಬೇಕೆಂದು ಅಪ್ಪಣೆ ಮಾಡಿದನು. ಆ ಸೇವಕನು ಅವನ ಕಾಲಿಗೆ ಬಿದ್ದು ಅವನಿಗೆ, ಒಡೆಯನೇ, ಸ್ವಲ್ಪ ತಾರೀಕು, ನಿನ್ನದೆಲ್ಲ ನಾನು ಕೊಟ್ಟು ತೀರಿಸುತ್ತೇನೆಂದು ನಮಸ್ಕರಿಸಲಾಗಿ ಆ ಸೇವಕನ ಒಡೆಯನು ಕನಿಕರ ಪಟ್ಟು ಅವನನ್ನು ಬಿಡಿಸಿ ಆ ಸಾಲವನ್ನೆಲ್ಲ ಬಿಟ್ಟು ಬಿಟ್ಟನು. ಹಾಗೆ ಕೇಳಿಸ್ಕೊಳ್ಳಿ. ಈಗ
ಪರಲೋಕ ರಾಜ್ಯ ಅರಸನಿಗೆ ಹೋಲಿಕೆ. ಅರಸ ಯಾರು? ಕಮನ್, ಯಾರು ಅರಸ? ಯೇಸು ಸ್ವಾಮಿ ಅಂದ್ರೆ ದೇವರು. ಅಲ್ಲವೇ? ಈಗ ಸಾಲ ಕೊಡೋರು ಯಾರು? ಯಾರು? ನಾವು. ಯಾರು ಕೇಳಿ? ಯಾರು? ನಾವು. ಎಷ್ಟು ಸಾಲ ಕೊಡ್ಬೇಕು ಅವನಿಗೆ? ಕೋಟ್ಯಾಂತರ ಸಾಲ ಕೊಡ್ಬೇಕು ಅವನಿಗೆ. ಅಂದ್ರೆ ನಾವು ಪಾಪ ಮಾಡಿದೀವಿ, ನಾವು ತಪ್ಪು ಮಾಡಿದೀವಿ, ಅಲ್ಲವೇ? ಅದಕ್ಕೋಸ್ಕರವಾಗಿ ಇದೆಲ್ಲ ನಾವು ತೀರಿಸಬೇಕಾಗಿತ್ತು. ಬಟ್ ಏನಪ್ಪ, ನಾವು ಆತನ ಹತ್ರ ಹೋಗಿ ಶಾಪಣೆ ಕೇಳಿದ್ವಿ, ಆತನ ಹತ್ರ ಅವರ ಬೇಡ್ಕೊಂಡಿವಿ. ಅದಕ್ಕೋಸ್ಕರವಾಗಿ ಆ ಪರಲೋಕದ ಅರಸನು ಕರುಣೆ ಇಟ್ಟು ಕನಿಕರ ಪಟ್ಟು ನಮ್ಮೆಲ್ಲ ಸಾಲವನ್ನ ಮನ್ನಾ ಮಾಡಿದ್ರೆ ನಮ್ಮ ಪಾಪಗಳನ್ನೆಲ್ಲ ಆತನು ಕ್ಷಮಿಸಿದ. ಎಸ್ ಸರ್, ಎಸ್ ಸರ್. ಇವಾಗ ನಾವು ಏನಾದೀವಿ? ಫ್ರೀ ಆಗಿ. ಏನಾದ್ರೂ ಅವನು ಫ್ರೀ ಆಗಿ. ಈ ಫ್ರೀ ಆದಂತ ವ್ಯಕ್ತಿ ಹೊರಗಡೆ ಬಂದು ತರುವಾಯ ಆ ಸೇವಕನು ಹೊರಕ್ಕೆ ಬಂದು ತನಗೆ 100 ಹಣ ಕೊಡಬೇಕಾದ ಒಬ್ಬ ಜೊತೆ ಸೇವಕನನ್ನು ಕಂಡು ಅವನನ್ನು ಹಿಡಿದು ಎಲ್ಲ ನನ್ನ ಸಾಲ ತೀರಿಸು ಎಂದು ಹೇಳಿ ಕುತ್ತಿಗೆ ಎಸಕಿದನು. ಆಮೇಲೆ ಅಲ್ಲವೇ? ನಾವು ಕೋಟ್ಯಾಂತರ ಸಾಲ ಮಾಡಿದ್ವಿ. ಯಾರ ವಿರುದ್ಧವಾಗಿ? ದೇವರ ವಿರುದ್ಧವಾಗಿ. ಕೋಟ್ಯಾಂತರ ತಪ್ಪುಗಳು ಮಾಡ್ತೀವಿ, ಕೋಟ್ಯಾಂತರ ನಾವು ಪಾಪಗಳು ಮಾಡ್ತೀವಿ. ದೇವರು ನಮ್ಮ ಪಾಪಗಳನ್ನು ಕ್ಷಮಿಸಿದ. ಬಟ್ ಏನಪ್ಪ ಅಂದ್ರೆ, ಈ ಭೂಲೋಕದಲ್ಲಿ ನಾವು ಇನ್ನೊಬ್ಬರಿಗೆ ಏನಪ್ಪಾ ಅಂದ್ರೆ, ಅಥವಾ ಇನ್ನೊಬ್ಬರು ನಮಗೆ ಒಂದು ಪಾಪ ಮಾಡಿದ್ರೆ ಅವ್ರಿಗೆ ಕ್ಷಮಿಸಬಾರ್ದ? ಹಾಲೆಲೂಯಾ, ಹಾಲೆಲೂಯಾ. ಇದನ್ನ ಏನ್ ಮಾಡ್ತಾರೆ ಗೊತ್ತಿದ್ರೆ, ಅವನು ಕುತ್ತಿಗೆ ಸಿಕ್ಕಿ ಅವನೇನ್ ಮಾಡ್ತಾ, ಅವನನ್ನ ಒಯ್ದು ಸೆರೆಮನೆಯಲ್ಲಿ ಹಾಕ್ತಾನ. ಸಿಕ್ಕಿದನು. ಆಗ ಅವನ ಜೊತೆ ಸೇವಕನು ಅವನ ಕಾಲಿಗೆ ಬಿದ್ದು ಸ್ವಲ್ಪ ತಾರೀಕು ತೀರಿಸುತ್ತಾನೆ ಎಂದು ಬೇಡಿಕೊಂಡನು. ಆಮೆನ್, ಹಾಲೆಲೂಯಾ, ಹಾಲೆಲೂಯಾ. ಏನಂತೀವಿ ನಾವು? ದೇವರ ವಿರುದ್ಧವಾಗಿ ಎಷ್ಟೋ ತಪ್ಪುಗಳು ಮಾಡಿದ್ದೇವೆ. ಮಾಡಿದಿಲ್ಲೋ? ದೇವರನ್ನೆಲ್ಲ ತಪ್ಪನ್ನು ಕ್ಷಮಿಸೋಣ. ಬಟ್ ನಮ್ಮ ವಿರುದ್ಧವಾಗಿ ಯಾರೋ ಒಬ್ಬರು ಒಂದು ತಪ್ಪು ಮಾಡಿದ್ರೆ ಅದು ಹಿಡುಕೊಡುತ್ತೆ. ಹಾಲೆಲೂಯಾ. ಅಂದ್ರೆ ನಮ್ಮ ವಿರುದ್ಧವಾಗಿ ಯಾರೋ ಒಂದು ತಪ್ಪು ಮಾಡಿದ್ರೆ ಆ ತಪ್ಪನ್ನು ಹುಡುಕ್ತೀವಿ. ಬಟ್ ಬೈಬಲ್ ಅಂತ ಗೊತ್ತಿರಿ, ದೇವರು ಪರಲೋಕದಲ್ಲಿ ನಿಮ್ಮ ತಂದೆ ನಿಮ್ಮ ತಪ್ಪನ್ನು ಕ್ಷಮಿಸುವ ಪ್ರಕಾರ ನೀವು ಕೂಡ ಕ್ಷಮಿಸುವುದಾದರೆ ಹಾಲೆಲೂಯಾ. ಅದಕ್ಕೋಸ್ಕರವಾಗಿ ನಾವೆಲ್ಲರ ತಪ್ಪುಗಳನ್ನ, ನಾವು ಪಾಪಗಳನ್ನ ನಾವು ಕ್ಷಮಿಸುವರಾಗಬೇಕು. ಹಾಲೆಲೂಯಾ. ಓಕೆ, ಮುಂದೆ. ಆದರೆ ಅವನು ಒಪ್ಪದೆ ಹೊರಟು ಹೋಗಿ ಆ ಸಾಲ ತೀರಿಸುವ ತನಕ ಅವನನ್ನು ಸೆರೆಮನೆಯಲ್ಲಿ ಹಾಕಿಸಿದನು. ಅವನ ಜೊತೆ ಸೇವಕರು ನಡೆದ ಸಂಗತಿಯನ್ನು ನೋಡಿ ಬಹಳವಾಗಿ ದುಃಖಪಟ್ಟು ಒಡೆಯನ ಬಳಿಗೆ ಬಂದು ನಡೆದದ್ದನ್ನೆಲ್ಲ ತಿಳಿಸಿದರು. ಆಗ ಅವನ ಒಡೆಯನು ಅವನನ್ನು ಕರೆಸಿ ಎಲ್ಲಾ ನೀಚನೆ, ನೀನು ನನ್ನನ್ನು ಬೇಡಿಕೊಂಡದ್ದರಿಂದ ಆ ಸಾಲವನ್ನೆಲ್ಲ ನಾನು ಬಿಟ್ಟು ಬಿಟ್ಟೇನು. ಮುಂದೆ, ನಾನು ನಿನ್ನನ್ನು ಕರುಣಿಸಿದ ಹಾಗೆ ನೀನು ಸಹ ನಿನ್ನ ಜೊತೆ ಸೇವಕರನ್ನು ಕರುಣಿಸಬಾರದಾಗಿತ್ತೇ ಎಂದು ಹೇಳಿ ಸಿಟ್ಟು ಮಾಡಿ ತನಗೆ ಕೊಡಬೇಕಾದ ಸಾಲವನ್ನು ತೀರಿಸುವ ತನಕ ಪೀಡಿಸುವವರ ಕೈಗೆ ಒಪ್ಪಿಸಿದನು. ಅಂದ್ರೆ ನೀವು ದೇವ್ರ ವಿರುದ್ಧವಾಗಿ 100 ತಪ್ಪು ಮಾಡ್ತೀವಿ, 1000 ತಪ್ಪು ಮಾಡ್ತೀವಿ, ಕೋಟಿ ತಪ್ಪು ಮಾಡ್ತೀವಿ. ದೇವ್ರು ನಿಮ್ಮ ಪಾಪ ಕ್ಷಮಿಸ್ತಾನೆ. ಅದೇ ನೀನು ನಿನ್ನ ವಿರುದ್ಧವಾಗಿ ಒಂದು ತಪ್ಪು ಯಾರಾದ್ರೂ ಮಾಡಿದ್ರೆ ನೀನು ಕ್ಷಮಿಸ್ತೀಯ? ಕಮ, ಕ್ಷಮಿಸ್ತೀಯಾ? 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 ಒಂದು ವೇಳೆ ಕ್ಷಮಿಸದೆ ಹೋದ್ರೆ ದೇವರು ನಿನ್ನನ್ನು ಪೀಡಿಸೋದಕ್ಕೆ ಅದನ್ನು ಕೊಡ್ತಾನೆ. ಪೀಡಿಸೋದ್ರೇನು? ಹಾಲೆಲೂಯಾ. ಅದಕ್ಕೋಸ್ಕರವಾಗಿ ನಾವು ಕೂಡ ಇನ್ನೊಬ್ಬರ ತಪ್ಪುಗಳನ್ನ ಕ್ಷಮಿಸುವರಾಗಬೇಕು. ಹಾಲೆಲೂಯಾ. ಓಕೆ, ಮುಂದೆ ಓದಿ. ನಿಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ಸಹೋದರನಿಗೆ ಮನಪೂರ್ವಕವಾಗಿ ಕ್ಷಮಿಸದೆ ಅಂದ್ರೆ ಇದೆಲ್ಲ ಅರ್ಥ ಕೆಳಗೆ 35 ವರ್ಷ ಹೇಳ್ತೀವಿ. ನಿಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ಸಹೋದರನಿಗೆ ಮನಪೂರ್ವಕವಾಗಿ, ಅಂದ್ರೆ ಮನಪೂರ್ವಕ ಹೇಳ್ರಿ, ಮನಪೂರ್ವಕ ಹೃದಯದಿಂದ, ಮನಸಾರೆ, ಮನಪೂರ್ವಕವಾಗಿ. ಹಾಲೆಲೂಯಾ, ಹಾಲೆಲೂಯಾ. ಹೇಳಿ, ಮನಪೂರ್ವಕವಾಗಿ. ಅಂದ್ರೆ ಆ ವ್ಯಕ್ತಿ ಮುಂದೆ ಬರುವಾಗ ಆತನ ಮಾಡಿರುವ ತಪ್ಪನ್ನು ನೆನಪಿ ಬರಬಾರ್ದು. ಅಂದ್ರೆ ಫಾರ್ಗೆಟ್, ಫಾರ್ಗಿವ್ ಅಂಡ್ ಫಾರ್ಗೆಟ್. ಕ್ಷಮಿಸಿ
ಮರೆತು ಬಿಡು. ಅವನ್ನ ತೆಗೆದುಕೊಂಡು ಎಳೆದು 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 ಒಂದ್ ತಪ್ಪಾಡಿದ್ರೆ ಪಾಪ ಅದನ್ನ ಎಳೆದು 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 ಅವನಿಗೆ ದಿನ ಅವನ್ ತಪ್ಪು ಜ್ಞಾಪಕ ಮಾಡಿ 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 ದೇವ್ರು ಕ್ಷಮಿಸೋಣ. ಬಟ್ ನೀವು ಅವನನ್ನ ಕ್ಷಮಿಸದಿರುವ ಕಾರಣ ಮುಂಬರುವ ದಿನಗಳಲ್ಲಿ ಆತನು ಏನಪ್ಪಾ ಅಂದ್ರೆ ಭಯಂಕರವಾಗಿ ಆತನು ಸಾಯ್ತಾನೆ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ತನ್ನ ಸಹೋದರನಿಗೆ ಮನಪೂರ್ವಕವಾಗಿ ಕ್ಷಮಿಸದೆ ಹೋದ್ರೆ ಪರಲೋಕದಲ್ಲಿ ಇರುವ ನನ್ನ ತಂದೆಯು ನಿಮಗೆ ಹಾಗೆ ಮಾಡುವನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಓಕೆ, ಎಫೆಸರ್ 4:31. ಎಲ್ಲಾ ದ್ವೇಷ, ಇನ್ನೊಂದು 4:31. ದೇವರ ಪವಿತ್ರಾತ್ಮನನ್ನು ದುಃಖಪಡಿಸಬೇಡಿರಿ, ಆತನಲ್ಲಿಯೇ ವಿಮೋಚನೆಯ ದಿನಕ್ಕಾಗಿ ಮುದ್ರೆ ಹೊಂದಿದ್ದೀರಲ್ಲ. ಎಲ್ಲಾ ದ್ವೇಷ, ಕೋಪ, ಕ್ರೋಧ, ಕಲಹ, ದೂಷಣೆ ಇವುಗಳನ್ನ ಸಕಲ ವಿಧವಾದ ದುಷ್ಟತನವನ್ನ ನಿಮ್ಮಿಂದ ದೂರ ಮಾಡಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಫೆಸಿ 4:30 ಎಲ್ಲಾ ದ್ವೇಷ, ಕೋಪ, ಕ್ರೋಧ, ಕಲಹ, ದೋಷಗಳನ್ನ ಇವುಗಳನ್ನ ಸಕಲ ವಿಧ ದುಷ್ಟತನ ನಿಮ್ಮಿಂದ ಏನ್ ಮಾಡಬೇಕು? ದೂರ ಮಾಡಬೇಕು. ಒಬ್ಬರಿಗೊಬ್ಬರು ಉಪಕಾರಿಗಳಾಗಿರಿ, ಕರುಣೆ ಉಳ್ಳವರಾಗಿರ್ರಿ, ಕ್ಷಮಿಸುವವರಾಗಿರ್ರಿ. ಹಲ್ಲೆಲೂಯಾ. ಇಡೀ ಬೈಬಲ್ ಓದಿದ್ರೆ ಹೊಸ ಒಡಂಬಡಿಕೆ ತೆಗೆದು ಓದಿದ್ರಪ್ಪ ಅಂದ್ರೆ ಬರೀ 2 ಬಗ್ಗೆ ಮಾತಾಡ್ತೀವಿ. ಒಂದು ಕ್ಷಮಾಪಣೆ, ಇನ್ನೊಂದು ಪ್ರೀತಿ ಬಗ್ಗೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಡೀ ಹೊಸ ಒಡಂಬಡಿಕೆ 2 ಮಾತು ನಿಂತಿದೆ. ಒಂದು ಪ್ರೀತಿ, ಇನ್ನೊಂದು ಕ್ಷಮಾಪಣೆ. ಹಲ್ಲೆಲೂಯಾ. ದೇವರ ಮಕ್ಕಳೇ, ನೀವು ಯಾರಾಗಿದ್ದನ್ನು ಗೊತ್ತಿಲ್ಲ, ನಿಮ್ಮ ಮನಸ್ಸಲ್ಲಿ ಏನಿದೆ ಗೊತ್ತಿಲ್ಲ. ಬಟ್ ಇವತ್ತು ಹೇಳುವಂತ ವಾಕ್ಯಕ್ಕೆ ನೀವು ರಿಪೀಟ್ ಆಗಿ ಪಶ್ಚಾತ್ತಾಪಟ್ಟು ಮತ್ತೆ ದೇವರ ಕಡೆ ತಿರುಗಿಕೊಳ್ಳಿ. ಮುಂಬರುವ ದಿನಗಳಲ್ಲಿ ದೇವರನ್ನ ನೀನು ಹತ್ತಲಾರದ ಆಶ್ರಯ ಗಿರಿಯನ್ನ ಆತನ ದೇವರು ಹತ್ತಿಸುವುದಾಗುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೆ ಪದೇ ಪದೇ ಹೇಳ್ತಾ ಇದ್ದಾನೆ? ಯಾಕೆ ಪದೇ ಪದೇ ಹೇಳ್ತಾ ಇದ್ದಾನೆ? ದೇವರು ನಿಮ್ಮ ಜೀವಿತ ಇದ್ದ ರೀತಿಯಲ್ಲಿ ಬಿಡ್ಲಿಕ್ಕೆ ಆತನಿಗೆ ಇಷ್ಟ ಇಲ್ಲ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ನಿನ್ನ ಜೀವಿತ, ನಿನ್ನ ಒಂದು ಜೀವಿತವನ್ನು ದೇವರು ಮೇಲಕ್ಕೆ ಎತ್ತುವವನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಓಕೆ, ಕೊಲಸಿ 3:13. ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸದೆ ಒಬ್ಬರಿಗೊಬ್ಬರು ಸೈರಿಸಿಕೊಂಡು ಕ್ಷಮಿಸಿರಿ. ಮತ್ತೊಬ್ಬ ಮೇಲೆ ತಪ್ಪು ಹೊರಿಸುವುದಕ್ಕೆ ಏನಿದ್ರೆ ಕಾರಣವಿದ್ರೂ ಕೂಡ ಅವ ತಪ್ಪು ಮಾಡ್ಯಾಗ ಅವ ತಪ್ಪಿಗೆ ಶಿಕ್ಷೆ ಆಗ್ಬೇಕು ಇದ್ರೂ ಕೂಡ ಬೈಬಲ್ ಏನಂತಾರಪ್ಪ ಅಂದ್ರೆ ಕಾರಣವಿದ್ರೂ ಕೂಡ ತಪ್ಪು ಹೊರಿಸದೆ ಒಬ್ಬರನ್ನೊಬ್ಬರ ಸೈರಿಸಿಕೊಂಡು ಕ್ಷಮಿಸಬೇಕು. ಹಲ್ಲೆಲೂಯಾ. ಒಳಗಡೆ ಹೊಂಟದು ಬಾಂಬ್ಸ್ ಆಗುತ್ತ ಬಾಳ. ಕ್ರಿಕೆಟ್ನಾಗ ಈಗ ಕ್ರಿಕೆಟ್ನಾಗ ಒಂದು ಬಾಲ್ ಆಗ್ತಾನೆ. ಬಾಲ್ ಹಾಕುವಾಗ ಆ ಬಾಲ್ ತಲೆ మీద ಹೋಯ್ತದ ಅದಕ್ಕೆ ಏನಂತಾರ ಬಾಲ್. ಆಮೇಲೆ ಆ ಬಾಲ್ ಏನಪ್ಪ ಅಂದ್ರೆ ಅಲ್ಲಿ ಪ್ಲೇಟ್ ಮಾಡಿದ್ನು ಹೊಡೆದ್ನು ಅಂದ್ರೆ ಏನಾಗ್ತದ? ರನ್ನರ್ ಬರ್ತದ, ಡಾಟ್ ಆಗ್ತದ. ಅಲ್ಲೂಯ. ಅದಕ್ಕ ಹೇಳುತ್ತಿರೋದು ಮೆಸೇಜ್ ಬಾಂಬ್ಸ್ ಆಗ್ಬಾರ್ದು. ಏನಾಗ್ಬಾರ್ದು? ಹಿಂಗೆ ವಾಕ್ಯ ಬರೋ ಹಿಂಗೆ ತೊಳಿ ಹಾಕೋಬೇಕು ವಾಕ್ಯ. ತಪ್ಪು ವರ್ಷ ಕಾಣಿದ್ರು ಏನಿದ್ರು ಕಾಣಿದ್ರು ಕೂಡ ಮತ್ತೊಬ್ಬರ ಮೇಲೆ ತಪ್ಪು ಹೊರಿಸದೆ ಒಬ್ಬರಿಗೊಬ್ಬರು ಸೈರಿಸಿಕೊಂಡು ಕ್ಷಮಿಸಿ. ಹೆಂಗ್ ಕ್ಷಮಿಸಿದ್ರು? ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆ ನೀವು ಕೂಡ ಕ್ಷಮಿಸಿ.
Hallelujah. Kimchino. ಅಪ್ಪಿ ತಪ್ಪಿ ಸೋಮವಾರ ಎದುರು ಬಂದ್ರೆ ಇಪ್ಪಪ್ಪ ಹಿಂಗ್ ಗಾಡಿ ತಗೊಂಡು ಕ್ಷಮಿಸುದ ಅರ್ಥ ಏನ್ರಿ? ಏನಂತದ? ಒಬ್ಬರಿಗೊಬ್ಬರು ಸಹಿಸಿಕೊಂಡು, ಸಹಿಸಿದ್ರೇನ್ರಿ? ಹೊಂದಾಣಿಕೆ ಮಾಡಿಕೊಂಡು ಅನ್ಯತೆಯಿರ್ಬೇಕು. ಮತ್ತೆ ಸಹಿಸಿಕೊಂಡು ಕ್ಷಮಿಸ್ರಿ, ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆ ನೀವು ಕೂಡ ಕ್ಷಮಿಸ್ರಿ. ಅರ್ಥ ಕ್ಷಮಿಸಿದ್ರೆ ದೇವ್ರು ನಿಮ್ಮನ್ನ ಅರ್ಥ ಕ್ಷಮಿಸ್ತಾನ. ಎಸ್, 100% ನಾನು ಅವರನ್ನ ಕ್ಷಮಿಸಿದ್ದೇನೆ. ಹೇಳಿ, 100% ನಾನು ಕ್ಷಮಿಸಿದ್ದೇನೆ. ಈ ಸಭೆಯಲ್ಲಿ ಜನರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ನಾವೆಲ್ಲರೂ ಒಳ್ಳೆಯವರಿದ್ದೀವಿ, ಎಲ್ಲರೂ ಪ್ರೀತಿ ಅನಿಲ್ತೀವಿ, ಅದು ಬೇರೆ. ನೀವು ಕೆಲಸ ಮಾಡುವ ಸ್ಥಳದಲ್ಲಿ, ನೀವಿರುವಂತ ಮನೆಯಲ್ಲಿ, ನೀವಿರುವಂತ ಏರಿಯಾದಲ್ಲಿ, ನೀವಿರುವಂತ ಸ್ಥಳದಲ್ಲಿ, ಅಲ್ಲಿ ನೀವು ಕ್ಷಮಿಸ್ಬೇಕು. ನೀನ್ ಚರ್ಚಿಗೆ ಬರ್ತಾ ಇರ್ತಿ, ಅವನ ಜೀವಿತ ನೋಡ್ತಾನ, ನಿನ್ ಜೀವಿತ ನೋಡ್ತಾನ, ನೀನ್ ಅವ್ರ ಬಗ್ಗೆ ಮಾತಾಡಂಗಿಲ್ಲ. ಅಂದ್ರೆ ಅವ ಮೇ ಬಿ ಅವ್ರ ಯೇಸು ಹಿಂಗೆ ಇದಿರ್ಬೋದು, ಅದಕ್ಕೋಸ್ಕರ ಹಂಗೆ ಅಲ್ಲ. ನನ್ನ ನುಡಿಯಿಂದಾಗಲಿ ನನ್ನ ನಡೆಯಿಂದಾಗಲಿ ದೇವರ ನಾಮ ಮಾತ್ರ ಮಹಿಮೆ ಹೊಂದಲಿ. ನಾವು ಇನ್ನೊಬ್ಬರನ್ನ ಕ್ಷಮಿಸದೆ ಹೋದರೆ ನಮ್ಮ ತಂದೆ ನಮ್ಮನ್ನ ಕ್ಷಮಿಸುತ್ತಿಲ್ಲ. ನಾನು ಹೇಳಿ ಕೇಳಿಸ್ಕೊಳ್ರಿ, ನೀವು ವಾಕ್ಯಕ್ಕೆ ನೀವು ಅಂದ್ರೆ ರೆಸ್ಪಾನ್ಸ್ ಮಾಡಿದ್ರೆ, ವಾಕ್ಯಕ್ಕೆ ನೀವು ಅಂದ್ರೆ ಹೂ ಅಂದ್ರೆ, ವಾಕ್ಯಕ್ಕೆ ನೀವು ಅಂದ್ರೆ ಆಯ್ತು ನಾನು ಮಾಡ್ತೀನಿ ಅಂದ್ರೆ, ಆಶೀರ್ವಾದ ನಿಮ್ಮ ಮೇಲೆ ಬರ್ಲಿಕ್ಕಿದೆ, ಬಿಡುಗಡೆ ನಿಮ್ಮ ಮೇಲೆ ಬರ್ಲಿಕ್ಕಿದೆ, ಸ್ವಸ್ಥತೆ ನಿಮ್ಮ ಮೇಲೆ ಬರ್ಲಿಕ್ಕಿದೆ. ಅದು ಎಂತ ದೊಡ್ಡ ರೋಗ ಇದ್ರೂ ಕೂಡ ದೇವರು ನಿಮ್ಮ ರೋಗವನ್ನ ಆತ ಗುಣಪಡಿಸುವನಾಗಿದೆ. ನೀವು ಮತ್ತಾಯ, ಮಾರ್ಕ, ಲೂಕ, ಯೋಹಾನ ಓದ್ರಿ, ಯೇಸು ಸ್ವಾಮಿ ಒಂದು ಮಾತು ಒಂದು ಕಡೆ ಹೇಳಿಲ್ಲ, ನಾನು ನಿಮಗೆ ರೋಗ ಕೊಟ್ಟು ಪರೀಕ್ಷೆ ಮಾಡ್ತೀನಿ, ಅದು ಕೊಟ್ಟು ಪರೀಕ್ಷೆ ಮಾಡ್ತೀನಿ, ಇದು ಕೊಟ್ಟು ಪರೀಕ್ಷೆ ಮಾಡಿ ಹೇಳಿಲ್ಲ. ದೇವ್ರು ಹೇಳಿದ್ರಪ್ಪ ಅಂದ್ರೆ, ನೀನು ಸ್ವಸ್ಥತೆ ಆಗ್ಲಿಕ್ಕೆ ಮನಸ್ಸುಂಟಾ ಎಂಬುದಾಗಿ ದೇವ್ರು ಕೇಳ್ತಾನೆ. ಹೌದು ದೇವ್ರೆ, ನಾನು ಸ್ವಸ್ಥತೆ ಹೊಂದಲಿಕ್ಕೆ ನಾನು ಮನಸ್ಸಿದೆ ಎಂಬುದಾಗಿ ನಿನ್ನ ಮನಪೂರ್ವಕ ಹೇಳಿದ್ರೆ ಆಗ ದೇವ್ರು ಹೇಳ್ತಾರೆ ಅಂದ್ರೆ, ಆಗ ದೇವ್ರು ಹೇಳ್ತಾನೆ ಅಂದ್ರೆ, ಆಯ್ತು ಹೋಗು, ನಿನಗೆ ಸ್ವಸ್ಥತೆ ಆಗಿದೆ ಎಂದು ಹೇಳುವಾಗ ಆ ಇಮ್ಮಿಡಿಯೇಟ್ಲಿ ತಕ್ಷಣ ನಿನ್ನ ಜೀವಿತ ದೇವರು ಆತನ ಉದ್ಧಾರ ಮಾಡುವನಾಗಿದ್ದಾನೆ. ಹಾಲೆಲೂಯಾ. ಅದಕ್ಕೋಸ್ಕರವಾಗಿ ಆಮೇಲೆ ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆ ನೀವು ಕ್ಷಮಿಸಿದ್ರಿ. ಇದೆಲ್ಲದರ ಮೇಲೆ ಪ್ರೀತಿಯನ್ನು ಧರಿಸಿಕೊಳ್ಳಿರಿ. ಅದು ಸಮಸ್ತವನ್ನ ಸಂಪೂರ್ಣ ಮಾಡುವ ಬಂಧವಾಗಿದೆ. ಪ್ರೀತಿನ ಅಭ್ಯಾಸ ಮಾಡಿಕೊಳ್ಳ್ರಿ. ಮುಂದೆ ಕ್ರಿಸ್ತನಿಂದಾದ ಸಮಾಧಾನವು ನಿಮ್ಮ ಹೃದಯಗಳಲ್ಲಿ ಯಜಮಾನಂತಿದ್ದು ತೀರ್ಪು ಹೇಳಲಿ. ನೀವು ಒಂದೇ ದೇಹಕ್ಕೆ ಸೇರಿದವರಾದುದರಿಂದ ಸಮಾಧಾನದಿರುವುದಕ್ಕಾಗಿ ಕರೆಯಲ್ಪಟ್ಟಿದ್ದೀರಿ. ಎದಕ್ಕೆ? ನೀವು ಒಂದೇ ದೇಹಕ್ಕೆ ಸೇರಿದವರಾದ್ದರಿಂದ ಸಮಾಧಾನದಿರುವುದಕ್ಕೆ ಕರೆಯಲ್ಪಟ್ಟಿದ್ದೀರಿ. ಇದಲ್ಲದೆ ಕೃತಜ್ಞತೆ ಉಳ್ಳವರಾಗಿರ್ರಿ. ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ. ಸಕಲ ಜ್ಞಾನದಿಂದ ಕೂಡಿದವರಾಗಿ ಒಬ್ಬರಿಗೊಬ್ಬರು ಉಪದೇಶ ಮಾಡಿಕೊಳ್ಳುತ್ತಾ ಬುದ್ಧಿ ಹೇಳಿಕೊಳ್ಳಿರಿ. ಕರ್ತನ ಕೃಪೆ ಧರಿಸಿಕೊಳ್ಳುತ್ತಾ ಕೀರ್ತನೆಗಳನ್ನು, ಸಂಗೀತಗಳನ್ನು, ಆತ್ಮ ಸಂಬಂಧವಾದ ಹಾಡುಗಳನ್ನು ನಿಮ್ಮ ಹೃದಯಗಳಲ್ಲಿ ದೇವರಿಗೆ ದಾನ ಮಾಡಿರಿ. ರಾತ್ರಿ ಮಕ್ಕಳಾಗ ಅವನ ಬಗ್ಗೆ ಆಲೋಚನೆ ಮಾಡಿದೆ, ರಾತ್ರಿ ಮಕ್ಕಳಾಗ ಇವನ ಬಗ್ಗೆ ಆಲೋಚನೆ ಮಾಡಿದೆ, ರಾತ್ರಿ ಮಕ್ಕಳಾಗ ಅವನ ಫ್ಯಾಮಿಲಿ ಬಗ್ಗೆ ಆಲೋಚನೆ ಮಾಡಿದೆ. ಕನಸನಾಗ ಬರೋದು ಹಾವ, ಕನಸನಾಗ ಬರೋದು ಅದು, ಕನಸನಾಗ ಬರೋದು ಉರುಳಾಕೊಳ್ಳೋದು, ಕನಸಾಗ ಬರೋದು ಕೆಟ್ಟ ಕೆಟ್ಟ ಕನಸ, ಕೆಟ್ಟ ಕೆಟ್ಟ ಕನಸ, ಕೆಟ್ಟ ಕೆಟ್ಟ ಕನಸ, ಕೆಟ್ಟ ಕೆಟ್ಟ ಕನಸು. ಯಾಕೆ? ಸೈಂಟಿಫಿಕ್ ಪ್ರಕಾರ ಅವ್ರು ಹೇಳ್ತಾರೆ, ನೀನು ರಾತ್ರಿ ಮಲಗುವಾಗ ಏನು ಆಲೋಚನೆ ಮಾಡಿ ಮಲಗುತ್ತೀಯೋ ಅದನ್ನ ಕನಸಾಗ ಬೀಳ್ತದೆ. ಹಾಲೆಲೂಯಾ. ಅಂದ್ರೆ ಅದ್ರ ಬದ್ಲಿ ದೇವ್ರ ವಾಕ್ಯ ಬಗ್ಗೆ ಸ್ಟಡಿ ಮಾಡು.
ದೇವ್ರ ವಾಕ್ಯದ ಬಗ್ಗೆ ಆಲೋಚನೆ ಮಾಡು. ದೇವ್ರ ವಾಕ್ಯ ಓದೋದನ್ನು ಕಲಿ, ದೇವ್ರ ವಾಕ್ಯ ಅಭ್ಯಾಸ ಮಾಡೋದನ್ನು ಕಲಿ, ದೇವರ ಪ್ರಸನ್ನತೆಯಲ್ಲಿ ಮಾತುಗಳನ್ನು ಕಲಿ. ನಿನ್ನ ಅವತ್ತು ರಾತ್ರಿ ದೇವ್ರ ನೆನಪಾದ್ರೆ ಒಳ್ಳೆ ಒಳ್ಳೆ ದೇವರ ಕನಸನ್ನು ಕೊಡ್ತಾರೆ. ಹಾಲೆಲೂಯ, ಹಾಲೆಲೂಯ. ಅದಕ್ಕೋಸ್ಕರ ಪ್ರಿಯರೇ, ಯಾರು ಕೂಡ ಒಬ್ಬರ ಮೇಲೊಬ್ಬರು ಕಲಹ, ದೋಷೆ, ಕ್ರೋಧ, ಮದ ಇವು ಯಾವ ಕೂಡ ಇರಬಾರ್ದು. ಇವು ಯಾವ ಕೂಡ ಇರಲಿಕ್ಕೆ ಯೋಗ್ಯ ಅಲ್ಲ. ಹಾಲೆಲೂಯ. ಓಕೆ, ನೆಕ್ಸ್ಟ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಮತ್ತಾಯ 22:30 ಲಾಸ್ಟ್ ಮುಗಿತು. ಗುರುವೇ, ಧರ್ಮಶಾಸ್ತ್ರದಲ್ಲಿ ಯಾವ ಆಜ್ಞೆ ಮುಖ್ಯವಾದದ್ದು ಎಂದು ಆತನನ್ನು ಕೇಳಿದ್ದಕ್ಕೆ ಆತನು, ನಿನ್ನ ದೇವರಾಗಿರುವ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ, ನಿನ್ನ ಪೂರ್ಣ ಪ್ರಾಣದಿಂದಲೂ, ನಿನ್ನ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು ಎಂಬ ಆಜ್ಞೆಯೇ ಮುಖ್ಯವಾದದ್ದು ಮತ್ತು ಮೊದಲನೆಯದು. ಇದಕ್ಕೆ ಸಮಾನವಾದ ಎರಡನೇ ಆಜ್ಞೆ ಒಂದು ಉಂಟು. ಅದು ಯಾವುದೆಂದರೆ ನಿನ್ನ ನೆರೆಯವರನ್ನ ನಿನ್ನಂತೆಯೇ ಪ್ರೀತಿಸಬೇಕು. ಅಂದ್ರೆ ಇವೆರಡು ಶಾರ್ಟ್ ಮಾಡಿ, ಒಂದು ಪ್ರೀತಿ, ಇನ್ನೊಂದು ಕ್ಷಮಾಪಣೆ. ಹೇಳಿ, ಒಂದು ಪ್ರೀತಿ, ಹೇಳಿ ಪ್ರೀತಿ, ಇನ್ನೊಂದು ಕ್ಷಮಾಪಣೆ. ಒಂದು ಪ್ರೀತಿ, ಇನ್ನೊಂದು ಹಾಲೆಲೂಯ. ಇವೆರಡು ಇದ್ರೆ ಹಾಲೆಲೂಯ, ನಿಮ್ಮ ಜೀವಿತ ಹಿಡಿಯೋರು ಯಾರೂ ಇಲ್ಲ. ಹಾಲೆಲೂಯ. ಏದು ಸನ್ನಿಧಾನದಲ್ಲಿ ರಾಕಾಲ ಬಾರ ಶಕ ಬಾಬಾಲ ಲಾದ ನಕಾಲ ಮಾಲ ಲೇಕಾಲ ಬಾರ ದೇಕಾರ ಕಾಲ ಬಾರ ಶಕಾರ ಬಾತ ತತ ತತ ರಾಕಾಲ ಲಾಲಾದ ದೇಕೆಲಿ ಕೇತೆ ದೇಕೆ ವಿಕಾಲ ಮಂದ ನಿಮಾದ ವಿಕಾಲ ಬಾರ ಬಾರ. ಕರ್ಮುಚ್ಚ 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 ಕರ್ಮುಚ್ಚ. ಓ ಹಾಲೆಲೂಯ. ಕಮ ಕರ್ಮುಚ್ಚ ಕರ್ಮುಚ್ಚ ಕರ್ಮುಚ್ಚ. ತಂದೆ ದೇವರೇ, ಕರ್ತನಿಗೆ ಸ್ತೋತ್ರ, ಸ್ತೋತ್ರ. ಸ್ತುತಿಗಳ ಮಧ್ಯದಲ್ಲಿ ಆಸ್ತಿಗಳಾಗಿರುವಂತಹ ದೇವರಿಗೆ ಸ್ತೋತ್ರ, ಕರ್ತನಿಗೆ ಸ್ತೋತ್ರ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಪವಿತ್ರಾತ್ಮನೆ, 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 ದೇವಾದಿ ದೇವನೇ, ಕರ್ತಾದಿ ಕರ್ತನೆ, ರಾಜಾನೆ ರಾಜನೆ, ಪರಮ ದಯಾಕರನೆ, ನಿನಗೆ ಸ್ತೋತ್ರ, 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 ಸ್ತೋತ್ರ. ಭೂಮಿ ಆಕಾಶಗಳನ್ನು ಉಂಟು ಮಾಡುವಂತಹ ಸರ್ವಶಕ್ತನಾದ ದೇವರೇ, ನಿನಗೆ ಸ್ತೋತ್ರ, 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 ಸ್ತೋತ್ರ. ಕರ್ತನೇ, ನಿನಗೆ ಸ್ತೋತ್ರ. ಹಾಲೆಲೂಯ. ಕಮಾನ್ ಕಮಾನ್ ಕಮಾನ್, ಕೈ ಎತ್ತರ, ಕೈ ಎತ್ತರ, ಕೈ ಎತ್ತರ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಓ ಹಾಲೆಲೂಯ, ಹಾಲೆಲೂಯ. ಪರಿಶುದ್ಧನೆ, 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 ಪರಿಶುದ್ಧನೆ. ಓ ರಾಜಾದಿ ರಾಜನೇ, ತಂದೆಯಾದ ದೇವರೇ, ಕರ್ತನೇ. ಹಾಲೆಲೂಯ, ಹಾಲೆಲೂಯ. ಒಂದು ನಿಮಿಷ ನಮ್ಮನ್ನು ಪರಿಶೀಲನೆ ಮಾಡಿಸೋಣ, ನಮ್ಮನ್ನು ಪರಿಶೀಲನೆ ಮಾಡಿ. ನಮ್ಮ ಮನುಷ್ಯರು ತಪ್ಪುವುದು ಸಹಜ, ನಮ್ಮ ಮನುಷ್ಯರು ಮರೆಯುವುದು ಸಹಜ, ನಮ್ಮ ಮನುಷ್ಯರು ಸುಳ್ಳಾಡುವುದು ಸಹಜ. ನಮ್ಮ ಹೃದಯದ ಪರೀಕ್ಷೆ ಮಾಡ್ಕೊಂಡು, ಯಾರಾದರೂ ನಮಗೆ ವೈರಿಗಳಾಗಿದ್ದರೆ ನಾವು ಕ್ಷಮಿಸ್ತಾ ಇದ್ದೇವೆ. ನಾವು ಮರ್ತಿದ್ರು ಕೂಡ ಪವಿತ್ರಾತ್ಮನ ಜ್ಞಾಪಕ ಮಾಡಿ, ಪವಿತ್ರಾತ್ಮನ ಜ್ಞಾಪಕ ಮಾಡಿ. ಕಮ ಹೇಳಿ, ಪವಿತ್ರಾತ್ಮನ ಜ್ಞಾಪಕ ಮಾಡಿ. ನೀವು ನಮ್ಮನ್ನ ಪ್ರೀತಿಯಲ್ಲಿ ಇರುವುದಕ್ಕೂ ಕ್ಷಮಾಪಣದಲ್ಲಿ ಇರುವುದಕ್ಕೂ ನೀವು ನಮ್ಮನ್ನ ಕರೆದಿದ್ದೇವೆ. ಕರೆದಿದ್ದೇವೆ. ಕಮ ಏಸಯ್ಯ. Thank you. ಒಂದು 10 ನಿಮಿಷ ಪರೀಕ್ಷೆ ಕೊಡಿ. ನಿಮ್ಮ ಹೃದಯ ಪರೀಕ್ಷೆ ಮಾಡಿ ದೇವರಕ್ಕೆ ಪರೀಕ್ಷೆ ಮಾಡ್ಕೊಡ್ರಿ. ಪರೀಕ್ಷೆ ಮಾಡ್ಬೇಕು, ಪರೀಕ್ಷೆ ಮಾಡ್ಕೊಡ್ರಿ. ಯಾವಾಗ ನೀವು ಬೇರೆ ವಾಕ್ಯಕ್ಕೆ ರೆಸ್ಪಾಂಡ್ ಮಾಡ್ತಿರೋ ಆ ಸಮಯದಲ್ಲಿ ಆತನ ಅಗಾಧವಾದ ಪ್ರೀತಿ ನಿಮ್ಮ ಮೇಲೆ ಇಳಿದು ಬರ್ಲಿಕ್ಕಿದೆ. ನಿಮ್ಮ ಮೇಲೆ ಇಳಿದು ಬರ್ಲಿಕ್ಕಿದೆ ಆತನ ಅಗಾಧವಾದ ಪ್ರೀತಿ. ಆತನ ಪ್ರೀತಿ ನಿಮ್ಮನ್ನು ಆವರಿಸಿಕೊಳ್ಳಲಿಕ್ಕಿದೆ.
ಆತನ ಕರುಣೆ ನಿಮ್ಮ ಕುರುಡು ಮೇಲೆ ಬರ್ಲಿಕ್ಕಿದೆ. ದೇವ, with the help of the Holy Spirit, ಪವಿತ್ರಾತ್ಮನ ಸಹಾಯದಿಂದ ನಿಮ್ಮದಲ್ಲಿ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ಪವಿತ್ರಾತ್ಮನ ಸಹಾಯ ಕೇಳ್ರಿ. ಆತನಿಗೆ ಬಲವನ್ನು ಕೊಡುವನಾಗಿದ್ದಾನೆ. ಯಾಕಂದ್ರೆ ಕ್ಷಮಿಸುವುದ್ರೆ ಅತಿ ಈಜಿ ಅಲ್ಲ. ನನ್ನ ಹೃದಯ ನಿನಗಾಗಿಯೇ, ನನ್ನ ಮನವು ನಿನಗಾಗಿಯೇ, ನನ್ನ ಹೃದಯ ನಿನಗಾಗಿಯೇ, ನನ್ನ ಮನವು ನಿನಗಾಗಿಯೇ. ಯೇಸುವೇ ಯೇಸುವೇ, ನೀ ಮಾತ್ರ ಸಾಕೆ ನನಗೆ. ಯೇಸುವೇ ಯೇಸುವೇ, ಕಣ್ಣು ಮುಚ್ಕೊಳ್ಳೋಣ. ನನ್ನ ಹೃದಯ ನಿನಗಾಗಿಯೇ, ನನ್ನ ಮನವು ನಿನಗಾಗಿಯೇ, ನನ್ನ ಹೃದಯ ನಿನಗಾಗಿಯೇ, ನನ್ನ ಮನವು ನಿನಗಾಗಿಯೇ. ಯೇಸುವೇ ಯೇಸುವೇ, ನೀ ಮಾತ್ರ ಸಾಕೆ ನನಗೆ. ಯೇಸುವೇ ಯೇಸುವೇ, ನೀ ಮಾತ್ರ ಸಾಕೆ ನನಗೆ. ಒಂದು ಮಾತು ಸಾಕು ನನಗೆ, ಒಂದು ನೋಟ ಸಾಕು ನನಗೆ. ಹೃದಯ ಅಂತ ಹೇಳಿ, ಒಂದು ಮಾತು ಸಾಕು ನನಗೆ, ಒಂದು ನೋಟ ಸಾಕು ನನಗೆ. ಓ ಯೇಸುವೇ, ಹೇಳ್ಬೇಕಿದ್ರೆ ಯೇಸುವೇ, ಯೇಸುವೇ ನನ್ನ ಹೃದಯ ನಿನಗಾಗಿಯೇ, ನನ್ನ ಮನವು ನಿನಗಾಗಿಯೇ, ನನ್ನ ಹೃದಯ ನಿನಗಾಗಿಯೇ, ನನ್ನ ಮನವು ದೇವರಾತ್ಮ ಹೇಳ್ತಾ ಇದ್ದಾನೆ. ಇಲ್ಲಿ ಒಬ್ಬರು ವಿಧಿರಿ, ನಿಮ್ಮ ಲೆಫ್ಟ್ ಸೈಡ್ ಅಂದ್ರೆ ಎಡಭಾಗದಲ್ಲಿ ತಲೆ ಹಿಡ್ಕೊಂಡು ಕೈಯ ಕಾಲ ಜುಮ್ ಅನ್ನೋದು ಅದು ನಿಮಗೆ ನೋವು ಮಾಡ್ತಾ ಇದೆ. ಲೆಫ್ಟ್ ಸೈಡ್ ಕೇಳಿಸ್ಕೊಳ್ರಿ, ದೇವರ ಸೇವಕರನ್ನು ಹೇಳ್ತಾ ಇಲ್ಲ. ಲೆಫ್ಟ್ ಸೈಡ್ ಅಂದ್ರೆ ಎಡಭಾಗ
ಎಡಭಾಗ ಕೈ, ಕಾಲು ಮತ್ತು ಹೃದಯದ ಭಾಗದಲ್ಲಿ ಒಂಥರ ಹರಿದಂಗ ಆಗ್ತಿರ್ತದೆ. ಅದು ನಿಮಗೆ ಏನೋ ಒಂಥರ ಜುಮ್ ಹಿಡಿದಂಗ ಆಗ್ತದೆ. ಕರ್ತನೆ, ತಂದೆ, ಮಗ, ಪರಿಶುದ್ಧಾತ್ಮ ನಾಮದಲ್ಲಿ ಅಂಥವ್ರು ಯಾರು ದಯಮಾಡಿ ನಿಮಗೋಸ್ಕರ ಪ್ರಾರ್ಥಿಸ್ತಾರೆ. ರಾಕಾಲ ಕಾಲ ಶಕಾರ ತಾಲ ಮತಾಲ ರಕಾಲ ರೋಬೋ ಕೋಲ ಬಕಾರ ಮನ ಶಂದ್ರ ಲೇಬಾರ ಕಾಲ ದ್ರೇಕೆ ಕೆ 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 ರೇಕಾಲ ಕಾಲ ತಾಲ ಲೇಖಾತ ತಾತ ನಕಾಲ ಜಗ ರಕಾಲ ಮಾರ ಶಕ್ರ ದಾದ ದಾದ ನಕಾಲ ಮನ ರೇಗ್ಲ ಲೇಬಾರ ಕಾಲ ಬಾರ ಶಕಾಲ ಕಾಂದ್ರ ಲೇಬಾರ ಕಾಲ ನಿಂಗ ರೇಕಾಲ ಬಾರ ಶಕೇರೆ ತೇತೆ ತೇತೆ ಜೋಕೋ ಕೋಕೋ 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 ರಾಕಾಲ ಮಾನ ಸಂದೆ ರಿಯಾಲ ಮಾನ ರೋಗ್ಲೋಬ ಕಾಲಬ ನಯನದಲ ಲೇಖಾಲಬ. ತಂದೆ, ಮಗ, ಪರಿಶುದ್ಧ ಆತ್ಮ ನಾಮದಲ್ಲಿ ತಂದೆ, ಮಗ, ಪರಿಶುದ್ಧ ಆತ್ಮ ನಾಮದಲ್ಲಿ ಕಳೆದ 15 ದಿನಗಳಿಂದ ಈ ಮಗಳು ಲೆಫ್ಟ್ ಸೈಡ್ ಅಂದ್ರೆ ಎಡಭಾಗದಲ್ಲಿ ಒಂದು ಕೈ, ಕಾಲು, ಎದೆ ಭಾಗದಲ್ಲಿ ಒಂದು ಜುಮ್ 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 ಅನ್ನುವಂತ ಒಂದು ಸ್ಪರ್ಶವನ್ನು ಮಗಳು ಕಾಣ್ತಾ ಇದ್ದಾಳೆ. ಯೇಸು ಕ್ರಿಸ್ತನ ನಾಮದಲ್ಲಿ ಆ ಎಡ ಭಾಗದಲ್ಲಿರುವಂತ ಎಲ್ಲ ನರಗಳ ಕೇಳಿಸ್ಕೊ. ಯೇಸು ನಾಮದಲ್ಲಿ ಎಲ್ಲ ನರಗಳಲ್ಲಿ ಸರಿಯಾದ ರಕ್ತ ಚಲಾವಣೆ ಆಗ್ಲಿ, ಸರಿಯಾದ ರಕ್ತ ಚಲಾವಣೆ ಆಗ್ಲಿದೆ. ತಂದೆಯ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ದೇವರೇ ಸಂಪೂರ್ಣವಾಗಿ ಮಗಳಿಗೆ ಗುಣಪಡಿಸು, ಮಗಳನ್ನ ಮುಟ್ಟು, ಮಗಳಿಗೆ ದೇವರೇ ಎಲ್ಲ ದ ಸ್ಪಿರಿಟ್ ಆಫ್ ಪ್ಯಾರಲೈಸ್ ಲಾರ್ಡ್ ಐ ರೆಬ್ಯೂಕ್ ಇಟ್. ತಂದೆ, ಮಗ, ಪರಿಶುದ್ಧ ಆತ್ಮರ ನಾಮದಲ್ಲಿ ಖಂಡಿಸ್ತೇನೆ. ಯೇಸು ನಾಮದಲ್ಲಿ ಈ ಮಗಳನ್ನ ಬಿಟ್ಟು ಹೋಗಲಿದ್ದೇವೆ. ಎಲ್ಲ ಹಾರ್ಟ್ ಪ್ರಾಬ್ಲಮ್ ಯೇಸು ನಾಮದಲ್ಲಿ ನಾವು ತೆಗೆದು ಹಾಕ್ತೇವೆ. ಯೇಸು ನಾಮದಲ್ಲಿ ತೆಗೆದು ಹಾಕ್ತೇವೆ. ತಂದೆ, ಮಗ, ಪರಿಶುದ್ಧ ಆತ್ಮ ನಾಮದಲ್ಲಿ ಹಾರ್ಟ್ ನಾರ್ಮಲ್, ಹ್ಯಾಂಡ್ ನಾರ್ಮಲ್, ಲೆಗ್ ನಾರ್ಮಲ್, ಹೋಲ್ ಬಾಡಿ ಶುಡ್ ಬಿ ನಾರ್ಮಲ್. Normal in the name of Jesus, in the name of Jesus, in the name of Jesus. ಯೇಸು ನಾಮದಲ್ಲಿ ಎಲ್ಲ ನಾರ್ಮಲ್ ಆಗಲಿ, ಎಲ್ಲ ನಾರ್ಮಲ್ ಆಗಲಿ, ಎಲ್ಲ ನಾರ್ಮಲ್ ಆಗಲಿ. ಇವತ್ತೇ ಇದೇ ದಿನ ಮೊದಲುಗೊಂಡು, ಇದೇ ಕ್ಷಣ ಮೊದಲುಗೊಂಡು ಈ ಮಗಳಿಗೆ ಬಿಡುಗಡೆ ಆಗಲಿ, ಬಿಡುಗಡೆ ಆಗಲಿ, ಬಿಡುಗಡೆ ಆಗಲಿ, ಬಿಡುಗಡೆ ಆಗಲಿ, ಬಿಡುಗಡೆ ಆಗಲಿ. ಎಲ್ಲ ತಂದೆ, ಮಗ, ಪರಿಶುದ್ಧಾತ್ಮ ನಾಮದಲ್ಲಿ ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಪ್ರಾರ್ಥಿಸಬೇಕಾಗಿದೆ. ಆಮೆನ್. ಓ ರೇಖಾ ಲಾಭಾಕಾರ ಆಲಿತು ರೇಖಾ ಲಕಾರ ಶಕಾರ ಬಾಲ ಬಾಲ ನನ್ನ ಹೃದಯ ಇನ್ನೊಬ್ಬ ವ್ಯಕ್ತಿ ನಿಮಗೆ ಹಿಂಬಡು ಊರಕ್ ಆಗ್ತಾ ಇದೆ. ಹಿಂಬಡು ಊರಕ್ ಆಗ್ತಾ ಅಂದ್ರೆ ಅದಕ್ಕೆ ನಿಮ್ಗೆ ಏನಂದ್ರೆ ಗೊತ್ತಿಲ್ಲ. ನಿಮ್ಮ ನೀವು ನಡೆಯುವಾಗ ನೀವು ಸ್ವಲ್ಪ ಕುಂಟ್ಕೊಂತ ನಡೀತೀರಿ,
ಆ ಹಿಂಬಡೊಳಗೆ ನಿಮ್ಗೆ ಏನೋ ಒಂದು ನೋವಿದೆ. ಇವತ್ತು ದೇವರು ನಿಮ್ಮನ್ನ ಸಂಪೂರ್ಣವಾಗಿ ಮುಟ್ಟಿ ಆತನ ಗುಣಪಡಿಸಲಿದ್ದಾರೆ. ಕಮಾನ್ ಝಕ ರಕ ಲಾಮಕ ಲಾಕ ತ ತ ತ ತ ತ ರೇಖ ಲೈಮ ರಾಬ ಲಾಕ ಲ ಲೇಕ ರೋಕೋ ಲೋಬ ಬ ರೇಖ ಲೇಖಂಡನ. ಕಮಾನ್ ಅಂತ ದೇವರ ಮುಂದೆ ಬನ್ನಿ. ಝೇಕೆ ರೇಖ ಲಾಮ ದ್ರಿಯಂದ ನಕಲ ಮಂದ ಝೋಕೋ ರೋಕೋ ಲೋಬೋ ರಶಕ ರೇ ಅಲಲ. ಕಮಾನ್ ದೇವರು ಮುಟ್ಟಿ ಗುಣಪಡಿಸ್ತಾನೆ. ದೇವರು ಮುಟ್ಟಿ ಗುಣಪಡಿಸ್ತಾನೆ. ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ದೇಲ ಕಾರ ಲಾಲ 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 ಲಾಲ. ಓ ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಓ ಹಿಂಬಿಡದಲ್ಲಿ ನೋವಿದೆ, ಹಿಂಬಿಡದಲ್ಲಿ ನೋವಿದೆ, ಹಿಂಬಿಡದಲ್ಲಿ ನೋವಿದೆ ಅಂತ ದಯಮಾಡಿ ಮುಂದೆ ನಿಮಗೋಸ್ಕರ ಪ್ರಾರ್ಥನೆ ಸಂಬಂಧ. ಹಾಲೆಲೂಯಾ 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 ಹಾಲೆಲೂಯಾ. ರೇಖಾ ಲಕಾರ ಶಕ ರಬಾಲ ಮಾನ ದ್ರೇಯಕ ಲಕಂದ ನಕಾರ ಮಾನ ಜತ ಲಬಾರ ರೇಖೆ ತೇತೆ 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 ರೇಖಾ ಲಬಾರ ರೇಖಲ ಲೇಖ. ತಂದೆ ಮಗ ಪರಿಶುದ್ಧಾತ್ಮ ನಾಮದಲ್ಲಿ ಈ ಸಹೋದರಿಗೋಸ್ಕರ ಪ್ರಾರ್ಥನೆ. ಹಿಂಬಡದಲ್ಲಿ ತಿರುಗತನೆ, ಎರಡು ಕಾಲವೇ ನೋವಿದೆ. ಯೇಸು ಕ್ರಿಸ್ತನ ನಾಮದಲ್ಲಿ, ತಂದೆ ಮಗ ಪರಿಶುದ್ಧ ಆತ್ಮನ ನಾಮದಲ್ಲಿ ಈ ಸಮಯದಲ್ಲಿ ನಿನ್ನ ಮಗನಾಗಿ ನಾನು ಪ್ರಾರ್ಥಿಸ್ತೇನೆ. ನೀನು ನನಗೆ ಕೊಟ್ಟಿರುವಂತ ಅಧಿಕಾರನ ಯೂಸ್ ಮಾಡ್ತೇನೆ, ಅದನ್ನು ನಾನು ತೆಗೆದುಕೊಳ್ತೇನೆ. ಅದನ್ನ ಈ ಸಿಸ್ಟರ್ ಮೇಲೆ ನಾನು ಮಾತನಾಡ್ತೇನೆ. ಬೈ ಫೇತ್ be healed in the name of Jesus. ಗುಣವಾಗು ಯೇಸು ನಾಮದಲ್ಲಿ, ಗುಣವಾಗು ಯೇಸು ನಾಮದಲ್ಲಿ, ಗುಣವಾಗು ಯೇಸು ನಾಮದಲ್ಲಿ. ಎಲ್ಲ ಹಿಂಬಳು ನೋವಾಗುತ್ತಿರುವಂತ ಎರಡು ಹಿಂಬಳು ಯೇಸು ನಾಮದಲ್ಲಿ ನಾರ್ಮಲ್ ಆಗಲಿ, ನಾರ್ಮಲ್ ಆಗಲಿ, ನಾರ್ಮಲ್ ಆಗಲಿ. ಮುಂಚೆ ಅವ್ರಿಗೆ ಏನು ಮಾಡಕ್ ಆಗ್ತಿರೋ ಯೇಸು ನಾಮದಲ್ಲಿ ಪ್ರಾರ್ಥನೆ ಆದ ನಂತರ ಅವ್ರು ಮಾಡುವ ಹಾಗೆ ಅವ್ರಿಗೆ ಶಕ್ತಿ ಕೊಡುತ್ತೇವೆ. ನೀನದ್ರ ಮಾಡಿದ್ದಿ, ಹಾಗೆ ಮಾಡಿದ್ದಿ ಅಂತ ನಾನು ನಂಬ್ತೇನೆ. ದೇವರಿಗೆ ತಿಳಿಸಿಕೊಟ್ಟು, ನೀನು ತಿಳಿಸಿಕೊಟ್ಟ ಮೇಲೆ ಪ್ರಾರ್ಥನೆ ಮಾಡಿದ ಮೇಲೆ ಅದನ್ನ ಗುಣಪಡಿಸುವವನು ನೀನೇ ದೇವರು, ನೀನೇ ದೇವರು, ನೀನೇ ದೇವರಿಗೆ ಕೊಡ್ತಾನೆ. ಹಾಲೆಲೂಯಾ. ಗ್ರಹಂದ ಲೇಖ ಲೇಖ ಬಾಲ ರೋಪ ಮಂಗ ರೈ ಬಾಬಾ. Thank you for you healing this sister. ಗುಣಪಡಿಸಬೇಕಾಗಿ ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಎಸ್ ಹಾಲೆಲೂಯಾ. ಒಂದು ಮಾತು ಸಾಕು ನನಗೆ, ಒಂದು ನೋಟ ಸಾಕು ನನಗೆ. Come on. ಒಂದು ಮಾತು ಸಾಕು ನನಗೆ. ಯೆಸಯ್ಯ. ಒಂದು ನೋಟ ಸಾಕು ನನಗೆ. ಯೇಸುವೇ ಯೇಸುವೇ ನೀ ಮಾತ್ರ ಸಾಕೆ ನನಗೆ. ಈ ಸಮಯ ಭಾಗಿಸ್ತು ದೇವರೇ, ಎಲ್ಲ ಅದಕ್ಕೂ ನೀನೇ ಯೋಗ್ಯ. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಆಮೆನ್. ದೇವರು ಸಿಸ್ಟರ್ ರೈಟ್ ಸೈಡ್ ಎಲ್ಲಿ ಮಾಡ್ತಿದ್ವಿ, ಅದು ಸಾರಿ ಲೆಫ್ಟ್ ಸೈಡ್ ಎಲ್ಲಿ ಮಾಡ್ತಿತ್ತು, ಬ್ಯಾಕ್ ಸೈಡ್ ಮಾಡ್ತಿತ್ತು. ಅದೇ ಕೈ ಮುಗಿದ್ರೆ ಕಾಲು ಮಾಡ್ತಿತ್ತು. 15 ದಿನ ಆಯ್ತು ಓದು ಪ್ರೇಯರ್ ಬಂದಿದ್ದೆ ನಾನು. ಅವಾಗ ಸ್ವಲ್ಪ ಪ್ರೇಯರ್ ಮಾಡಿದ್ದೆ, ಸ್ವಲ್ಪ ಸ್ವಲ್ಪ ಆದ್ರೆ ಕಾಲು ಕಮ್ಮಿ ಆಯಿತು, ಮತ್ತು ಎಲ್ಲಿ ಭಾಳ ಮಾಡ್ತಿದ್ರು. ನಿನ್ನೆ ರಾತ್ರಿ ಅದು ಮೆಡಿಕಲ್ಸ್ ಹಚ್ಕೊಂಡು ಗರಮು ಮಾಡ್ಕೊಂಡೆ ನಾನು.
ಅದ್ರ ಸ್ವಲ್ಪ ಜಾಸ್ತಿನೇ ನೋಡಕ್ಕೆ ರಾತ್ರಿ ಮುಂಜಾನೆ ಬರ್ತೀರಪ್ಪ ನಿಮ್ಮ ಹತ್ರ ನಿಮ್ಮ ಸನ್ನಿಧಿಗೆ ಬಂದು ಏನು ಮಾಡ್ತೀರ ಅಂತ ಹೇಳ್ಕೊಂಡೇಳಿ ಇದು ಹತ್ತು ಕರೀತಿ ಬಂದಿದ್ದೀನಿ. ಬೆಳಗ್ಗೆ ಬಂದು ಸನ್ನಿಧಿ ಬರ್ತೀವಿ ಇರುವಾಗ ಆಮೇಲೆ ಬಂದು ಕೂತ್ಕೊಳ್ಳುವಾಗ ದೇವರಿಗೆ ಯಾವಾಗ ದೇವರು ತನ್ನ ಸೇವೆ ಮಾತಾಡುವಾಗ ಆತನ ಏನು ಮಾತನಾಡ್ತಾರೋ ಅದನ್ನೇ ನಾನು ಹೇಳುವಾಗಿದೆ. ಅಲ್ವೇ ಈಗ ಹೆಂಗ ಅನಿಸ್ತದೆ? ನಾವು ಫೀಲ್ ಆಗಿಲ್ಲ ಬಿಟ್ಟಾಗ ಆಮೇಲೆ ಎಲ್ಲ ನರಗಳು ಲೂಸ್ ಆಗ್ತಾವ, ಎಲ್ಲ ನರಗಳಲ್ಲಿ ಸರಿಯಾದ ರಕ್ತ ಚಲನೆ ಆಗ್ತದೆ. ಆಮೇಲೆ ಲಕ್ಷಣ ಸಿಸ್ಟರ್ ನನಗೆ ತುಂಬ ವರ್ಷದಿಂದ ಫಸ್ಟ್ ಮಗ ಪ್ರೆಗ್ನೆಂಟ್ ಇದ್ದಾಗಿಂದ ನಿಂಬಳು ನೋವು ಇದೆ. ನಾ ಯಾವಾಗ ಪ್ರೇಯರ್ ಬರ್ತಾ ಇದ್ದೀನಲ್ಲ ಕಡಿಮೆ ಹಾಕೋತಾನೆ ಬಂದೈತೆ. ಅದು ಮಾಡೋತನ ನಿಲ್ಲಕ್ಕೂ ಆಗ್ತಿರ್ಲಿಲ್ಲ. ಈಗ ಸ್ವಲ್ಪ ನೋವು ಇತ್ತು. ಇನ್ವೇ ನಿಂತ ಹಾಲೆಲೂಯ. ಯಾವುದು ಮಾಡಕ್ಕಾಗಲ್ಲ ಅದು ನಾವು ಮಾಡ್ತೀವಿ. ಹಾಲೆಲೂಯ. ಎಲ್ಲ ಮಹಿಮೆ ದೇವರಿಗೆ. ಹಾಲೆಲೂಯ. ಆಮೇಲೆ ಈ ಸಮಯದಲ್ಲಿ ನಾವು ರಿಕ್ಷಾಸ್ಥಾನ ಯಾವ ತೆಗೆದುಕೊಂಡು ದಯಮಾಡಿ ನಿಂತ್ಕೊಳ್ಳೋಣ. ಈ ಸಮಯದ ಕರ್ತನ ಪರಮಾತ್ಮ ಬರೆಯೋಣ. ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಪವಿತ್ರಾತ್ಮನಿಗೆ ಸ್ತೋತ್ರ, 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 ಸ್ತೋತ್ರ.
ಎಲ್ಲ ಸ್ವಾಮಿ ಈ ಕರ್ತನ ಪ್ರಭುರಾತ್ರಿ ಬಹುತೇಕೊಳ್ಳುವಂತೆ ಎಲ್ಲ ಜನರಿಗೆ ಕೊಡ್ತಾರೆ. ಎಲ್ಲ ಜನರು ಮುಟ್ಟು ಬಲಪಡಿಸು ಕಟ್ಟುವುದಬೇಕಾದ್ರೆ ಅವನ ಜೀವಿತದಲ್ಲಿ ಏನಾದರೂ ಬೇರೆ ಸಂಗತಿಗಳನ್ನು ತೆಗೆದುಹಾಕದೆ ಎಲ್ಲ ಮಹಿಮೆಯನ್ನು ಸಲ್ಲಿಸ್ತಾರೆ. ತಂದೆ ಮಗ ಪರಿಶುದ್ಧ ಆತ್ಮ ನಾಮದಲ್ಲಿ ನಾವು ಪ್ರಾರ್ಥಿಸುತ್ತೇವೆ. ಆಮೆನ್.